ಒಂದು ವೇಳೆ ನೀವೊಬ್ಬರು ಸ್ಟೂಡೆಂಟ್ ಆಗಿದ್ದು ಈ ವಿಂಟರ್ ಆರ್ಕ್ ಚಾಲೆಂಜ್ನ ಮಾಡಿದ್ರೆ ನಾನು ಫೈನಲ್ಲಿ 90% ತಗೊಳ್ತೀನಿ, ಇಲ್ಲಾಂದರೆ ಹೆಚ್ಚು ಮನಿನ ಅರ್ನ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಮಾತ್ರ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿಬಿಡಿ. ಇದು ನಿಮಗೋಸ್ಕರ ಅಲ್ಲ. ಯಾಕಂದರೆ ವಿಂಟರ್ ಆರ್ಕ್ ಅನ್ನೋದು ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಚಾಲೆಂಜ್. ಇದು 90% ಮಾರ್ಕ್ಸ್ನ ಕೊಡಲ್ಲ, ಹಣ ಸಹ ಕೊಡಲ್ಲ. ಆದರೆ ಇದು ನಿಮ್ಮನ್ನ ಎಲ್ಲಿ ನೀವು ನಿಮ್ಮ ಲರ್ನಿಂಗ್ ಆ್ಯಂಡ್ ಗ್ರೋತ್ ಮೇಲೆ ಫೋಕಸ್ ಮಾಡ್ತಿರೋ ಆ ಲೆವೆಲ್ಗೆ ಕರ್ಕೊಂಡೋಗುತ್ತೆ. ಒಂದು ಸರಿ ನೀವು ಹಾಗೆ ಮಾಡಿದ್ರೆ 90% ತಗೊಳ್ಳೋದು ಅನ್ನೋದು ಒಂದು ಚಿಕ್ಕ ಗೇಮ್ನ ಹಾಗೆ ಇರುತ್ತೆ. ನೀವು ಯಾವ ಕ್ಲಾಸಲ್ಲಿದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ಈ ವಿಡಿಯೋ ಕ್ಲಿಕ್ ಮಾಡ್ತಿದ್ದೀರಾ ಅಂದರೆ ನೀವು ಡೆಫಿನೆಟ್ಲಿ ಸ್ಟೂಡೆಂಟ್ ಆಗಿರ್ಬೋದು. ಆಲ್ಸೋ ಸ್ಟೂಡೆಂಟ್ಸ್ಗೆ ಮಾತ್ರನೇ ಈ ವಿಡಿಯೋ ಯೂಸ್ ಆಗುತ್ತೆ ಅಂತೇನೂ ಅಲ್ಲ, ಕಾಮನ್ ಪೀಪಲ್ಗೆ ಸಹ, ಜಾಬ್ ಮಾಡ್ತಿರೋರಿಗೆ ಸಹ ಈ ಚಾಲೆಂಜ್ ಒಂದು ಮೋಟಿವೇಶನ್ನ ಕೊಡುತ್ತೆ. ಆದರೆ ಈ ಚಾಲೆಂಜ್ ಅಷ್ಟು ಈಸಿ ಏನಲ್ಲ. ನೀವೇನಾದರೂ ಡಿಸ್ಟ್ರಾಕ್ಟೆಡ್ ಆಗಿದ್ದರೆ ಈ ಚಾಲೆಂಜ್ ಒಂದು ಯುದ್ಧದ ಹಾಗೆ ಇರುತ್ತೆ. ಈ ಚಾಲೆಂಜಸ್ಸಿಂದ ನೀವು ಓಡೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಜಸ್ಟ್ ಸ್ವಲ್ಪ ದಿನ ನೀವು ಅದರಿಂದ ಎಸ್ಕೇಪ್ ಆಗೋಕ್ಕಾಗುತ್ತೆ ಅಷ್ಟೇ. ಅದೊಂದು ಕಿಕ್ನ ಹಾಗೆ ಇರುತ್ತೆ, ಸ್ವಲ್ಪ ದಿನ ಅದು ಪೇಯ್ನ ಮರ್ತೋಗೋ ಹಾಗೆ ಮಾಡುತ್ತೆ. ಆದರೆ ಒನ್ಸ್ ಆ ಕಿಕ್ಕೆಲ್ಲ ಕಡಿಮೆ ಆದಮೇಲೆ ಮತ್ತೆ ನಿಮ್ಮ ರಿಯಲ್ ಲೈಫ್ ನಿಮಗೆ ಮುಂದೆ ಬರುತ್ತೆ, ಆವಾಗ ನೋವು ಹೆಚ್ಚಾಗಿರುತ್ತೆ. ಸೊ ಬೆಸ್ಟ್ ಆಪ್ಷನ್ ಏನಂದರೆ ಈ ಇಯರ್ ಎಂಡಿಂಗಲ್ಲಿ ಈ ವಿಂಟರ್ ಆರ್ಕಲ್ಲಿ ನೀವು ನಿಮ್ಮ ಮೇಲೆ ಫೈಟ್ ಮಾಡಿ, ನಿಮ್ಮ ವೀಕ್ನೆಸ್ನ ಜೊತೆ ಫೈಟ್ ಮಾಡಿ. ಹಾಗೆ ಮಾಡಿದ್ರೆ ನಿಮ್ಮ ಪೇಯ್ನ್ ಮತ್ತೆ ಮತ್ತೆ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಸೊ ಒಂದು ವೇಳೆ ನೀವು ಈ ವಿಂಟರ್ ಆರ್ಕ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಅಂತ ಅಂದ್ಕೊಂಡ್ರೆ, ಫುಲ್ ವಿಂಟರ್ ಆರ್ಕ್ ಪ್ಲ್ಯಾನ್ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತ ಅಂದ್ಕೊಂಡ್ರೆ ನೀವು ಸರಿಯಾದ ವೀಡಿಯೋನೇ ಚೂಸ್ ಮಾಡಿದ್ದೀರಾ. ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ಗಾಯ್ಸ್, ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮಲ್ಲಿ ಯಾರಾದರೂ ಸ್ಟೂಡೆಂಟ್ ಇದ್ದರೆ ನನಗೆ ಕಮೆಂಟಲ್ಲಿ ಐ ಆಮ್ ಅ ಸ್ಟೂಡೆಂಟ್ ಅಂತ ಕಮೆಂಟ್ ಮಾಡಿ. ಇಲ್ಲ ನೀವು ಒಂದು ವೇಳೆ ಸ್ಟೂಡೆಂಟ್ ಅಲ್ಲ ಅನ್ನೋದಾದರೆ ಐ ಆಮ್ ವರ್ಕಿಂಗ್ ಇಲ್ಲ ಎಂಪ್ಲಾಯಿ ಅಂತ ಕಮೆಂಟ್ ಮಾಡಿ. ಸೊ ದಟ್ ನನಗೆ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರಾ ಇಲ್ಲ ವರ್ಕ್ ಮಾಡೋರು ಜಾಸ್ತಿ ಇದ್ದಾರಾ ಅನ್ನೋದು ಗೊತ್ತಾಗುತ್ತೆ. ಅದರ ಮೇಲೆ ನಾನು ಕಂಟೆಂಟ್ನ ಚೂಸ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಾಯಿಂಟ್ ನಂಬರ್ 1, ವೈ ಆರ್ ಯು ಡೂಯಿಂಗ್ ದಿಸ್? ಪರ್ಪಸ್ ಏನು? ಲೈಫಲ್ಲಿ ಒಂದು ಕ್ಲಿಯರ್ ಪರ್ಪಸ್ ಅಂತ ಇರಬೇಕಾಗಿರೋದು ತುಂಬ ಮುಖ್ಯ. ಪರ್ಪಸ್ ಇಲ್ಲದೆ ಒಬ್ಬ ಪರ್ಸನ್ ಏನು ಶುರು ಮಾಡಿದ್ರೂ ವಿಂಟರ್ ಆರ್ಕ್ನ ಫಾಲೋ ಮಾಡ್ತಾರೆ, ಆದರೆ ಸ್ವಲ್ಪ ದಿನಗಳ ನಂತರ ಸ್ಟಾಪ್ ಮಾಡಿಬಿಡ್ತಾರೆ. ಬಿಕಾಸ್ ನಿಮ್ಮ ಮೈಂಡ್ ಕೇಳುತ್ತೆ, ನೀನು ಯಾಕೆ ಇಷ್ಟೆಲ್ಲ ಮಾಡ್ತಿದ್ಯಾ, ಯಾಕೆ ಎಷ್ಟು ಸೀರಿಯಸ್ ಆಗಿ ಕಷ್ಟಪಡ್ತಿದ್ಯಾ ಅಂತ. ಆನ್ಸರ್ ಮಾಡಿಲ್ಲ ಅಂದರೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ನಿಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ, ನನ್ನ ಲೈಫ್ಗೆ ಪರ್ಪಸ್ ಇಲ್ಲ, ಮೀನಿಂಗ್ ಇಲ್ಲ ಅಂತ ಫೀಲ್ ಆಗೋ ಹಾಗೆ ಮಾಡುತ್ತೆ. ಆದರೆ ಪರ್ಪಸ್ ಅನ್ನೋದು ಇದ್ದರೆ ನಿಮ್ಮ ಮೈಂಡ್ಗೆ ನೀವು ಆನ್ಸರ್ ಮಾಡೋಕ್ಕಾಗುತ್ತೆ. ನಾನು ಹೀಗೆ ಮಾಡಬೇಕು ಅಂದ್ಕೊಳ್ತಿದ್ದೀನಿ, ಕಾರಣ ಇದೆ. ನನ್ನ ಪೇರೆಂಟ್ಸ್ ಮುಖದಲ್ಲಿ ಹ್ಯಾಪಿನೆಸ್ನ ನೋಡಬೇಕು ಅಂದ್ಕೊಳ್ತಿದ್ದೀನಿ, ಅವ್ರಿಗೆ ನಾನು ಬೆಟರ್ ಲೈಫ್ನ ಕೊಡಬೇಕು ಅಂದ್ಕೊಳ್ತಿದ್ದೀನಿ, ಇಲ್ಲ ಸೊಸೈಟಿಯಲ್ಲಿ ರೆಸ್ಪೆಕ್ಟ್ಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂದ್ಕೊಳ್ತಿದ್ದೀನಿ. ಹೀಗೆ ನಿಮಗೆ ಒಂದು ಪರ್ಪಸ್ ಅನ್ನೋದು ಇದ್ದರೆ ಮೈಂಡ್ ಸಹ ಸೈಲೆಂಟಾಗಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಮೊದಲನೇ ಸ್ಟೆಪ್, ಡಿಸೈಡ್ ಆಗಿ ಯಾಕೆ ನಾನು ಈ ವಿಂಟರ್ ಆರ್ಕ್ ಚಾಲೆಂಜ್ನ ತಗೊಳ್ತಿದ್ದೀನಿ ಅಂತ. ನಿಮ್ಮ ಮೈಂಡಲ್ಲಿ ನಾನು ಯಾಕೆ ಆ್ಯಕ್ಚುಲಿ ಫೈಟ್ ಮಾಡಬೇಕು ಅನ್ನೋ ರೀಸನ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪರ್ಪಸ್ನ ಫೈಂಡ್ ಮಾಡೋಕ್ಕೆ ಜಪಾನ್ನ ಪಾಪ್ಯುಲರ್ ಟೆಕ್ನಿಕ್ ಆದ ಇಕಿಗಾಯ್ ಅನ್ನೋ ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಮ ಪರ್ಪಸ್ ಏನು ಅಂತ ಫೈಂಡ್ ಮಾಡೋಕ್ಕೆ ಆ ವಿಡಿಯೋನ ನೋಡಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ಪ್ಲ್ಯಾನಿಂಗ್ ಡೈಲಿ ರುಟೀನ್ ಆ್ಯಂಡ್ ರೋಡ್ ಮ್ಯಾಪ್. ಪರ್ಪಸ್ ಡಿಸೈಡ್ ಆಯ್ತಲ್ಲ, ಇವಾಗ ನಿಮ್ಮ ಮೈಂಡಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸರಿ ಪರ್ಪಸ್ ಅರ್ಥ ಆಯಿತು, ಆದರೆ ಈ ವಿಂಟರ್ ಆರ್ಕ್ನ ನಾನು ಹೇಗೆ ಶುರು ಮಾಡಬೇಕು, ಏನು ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತ. ಸೊ ಮೊದಲು ಒಂದು ಪೇಪರ್ ಆ್ಯಂಡ್ ಪೆನ್ ತಗೊಂಡು ಒಂದು ಸೈಲೆಂಟ್ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ಳಿ. ಇವಾಗ ನಿಮ್ಮ ಲೈಫ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಫುಲ್ ಡೇ ನೀವು ಹೇಗಿರ್ತಿದ್ದೀರಾ, ಮಾರ್ನಿಂಗಿಂದ ನೈಟ್ವರೆಗೂ ಸ್ಕೂಲ್ ಇಲ್ಲ ಟ್ಯೂಷನ್ಗೆ ಹೋಗ್ತಿದ್ದೀರಾ, ಮೀಲ್ಸ್, ಬ್ರೇಕ್ಫಾಸ್ಟ್, ರಿಲ್ಯಾಕ್ಸ್ ಟೈಮ್ ಇವೆಲ್ಲವನ್ನು ಡೀಟೇಲ್ಡಾಗಿ ಬರೀರಿ. ಬರೆದ ಮೇಲೆ ನಿಮ್ಮ ಶೆಡ್ಯೂಲ್ಸ್ನ ಒಂದ್ಸರಿ ನೋಡ್ಕೊಳ್ಳಿ. ಆವಾಗ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಟೈಮ್ ನೀವು ಎಲ್ಲೆಲ್ಲಿ ವೇಸ್ಟ್ ಮಾಡ್ತಿದ್ದೀರಾ ಅಂತ, ಎಷ್ಟು ಪ್ರಾಡಕ್ಟಿವ್ ಆಗಿದ್ದೀರಾ ಅಂತ. ಇವಾಗ ಸಿಂಪಲ್ಲಾಗಿ ಹೇಳ್ತೀನಿ, ಆ್ಯಾವ್ರೇಜ್ ಸ್ಟೂಡೆಂಟ್ಗೆ ಸ್ಕೂಲ್ ಆರ್ ಕಾಲೇಜ್ ಟೈಮಿಂಗ್ 7 to 9 hours ಇರುತ್ತೆ. ಟ್ಯೂಷನ್ ಇರ್ಬೋದು, ಇಲ್ಲದೆ ಇರ್ಬೋದು, ಅದು ಪ್ಲಸ್ ಹೋಮ್ ವರ್ಕ್ ಇವೆಲ್ಲ ಸೇರಿ ಒಂದು 3 hours ಇರುತ್ತೆ. ನಿದ್ರೆ 7 to 8 hours ಇರುತ್ತೆ. ಇನ್ನು ಫುಡ್, ಬಾತ್, ಫ್ರೆಶ್ ಅಪ್ಗೆ 2 hours. ಸೊ ಟೋಟಲ್ ಆಗಿ ದಿನಕ್ಕೆ ನಿಮಗೆ 19 to 21 hours ಆಗುತ್ತೆ ಇದೆಲ್ಲದಕ್ಕೂ. ರಿಮೈನಿಂಗ್ 3 hours ಇರುತ್ತಲ್ಲ, ಅದರಲ್ಲಿ 1 hour ಎಂಟರ್ಟೈನ್ಮೆಂಟ್ಗೆ ಇಟ್ಕೊಳ್ಳಿ. ಬಿಕಾಸ್ ಲೈಫಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅನ್ನೋದು ಸಹ ಇಂಪಾರ್ಟೆಂಟೇ.
ಆದರೆ 1 ಅವರ್ಗಿಂತ ಹೆಚ್ಚಾಗಿ ನೋಡಬೇಡಿ. ನಂತರ ರಿಮೈನಿಂಗ್ 2 ಅವರ್ಸ್ನ ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿ. ಮೊದಲನೇ ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿ. ಸಿಂಪಲ್ ಪುಷಪ್ಸ್, ವಾಕಿಂಗ್, ರನ್ನಿಂಗ್, ಜಾಗಿಂಗ್ ಯಾವುದು ಕಂಫರ್ಟಬಲ್ ಇದೆಯೋ ಅದನ್ನು ಮಾಡಿ. ನೆಕ್ಸ್ಟ್ 10 ಮಿನಿಟ್ಸ್ ಮೆಡಿಟೇಷನ್. ಇದರಿಂದ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ, ಫೋಕಸ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ 20 ಮಿನಿಟ್ಸ್ ಮಾರ್ನಿಂಗ್ ವಾಕ್ ಆರ್ ರನ್ನಿಂಗ್ಗೆ ಹೋಗಿ. ಫ್ರೆಶ್ ಏರ್, ಸನ್ಲೈಟ್ ಇವೆಲ್ಲ ಮನುಷ್ಯನಿಗೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ರಿಮೈನಿಂಗ್ 1 ಅವರ್ ಒಂದು ಹೊಸ ಸ್ಕಿಲ್ನ ಕಲ್ತ್ಕೊಳ್ಳಿ. ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಇಲ್ಲ ಹಾಬಿ ಏನಾದರೂ ಟ್ರೈ ಮಾಡಿ. ಫ್ಯೂಚರಲ್ಲಿ ಅದರಿಂದ ಹಣ ಬರೋ ಹಾಗೆ ಇರಬೇಕು. ಲೈಕ್ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಲ್ವಾ, ಹಾಗೆ. ನಂತರ ನಿಮ್ಮ ಶೆಡ್ಯೂಲ್ ಈ ರೀತಿ ಇರ್ಬೋದು. ಮಾರ್ನಿಂಗ್ 5 AM ಎದ್ದೇಳ್ತೀರಾ. ಎದ್ದು ಎಕ್ಸಸೈಸ್, ಮೆಡಿಟೇಷನ್, ವಾಕಿಂಗ್. 6 to 6:30 ಫ್ರೆಶ್ ಅಪ್ ಆ್ಯಂಡ್ ಬ್ರೇಕ್ಫಾಸ್ಟ್. 6:30 to 7 ಒಂದು ಸೆಲ್ಫ್ ಹೆಲ್ಪ್ ಬುಕ್ನ ಓದಿ, ಇಲ್ಲ ಯಾವುದಾದ್ರೂ ಪ್ರಾಡಕ್ಟಿವ್ ಕೆಲಸನ ಮಾಡಿ. ನಂತರ ಸ್ಕೂಲ್ ಇಲ್ಲ ಕಾಲೇಜ್ಗೆ ಹೋಗ್ತೀರಾ. ಈವ್ನಿಂಗ್ ಬಂದಮೇಲೆ ಟ್ಯೂಷನ್ ಇಲ್ಲ ಕೋಚಿಂಗ್ಗೆ ಹೋಗ್ತೀರಾ, ಇಲ್ಲ ಹೋಮ್ವರ್ಕ್ ಮಾಡ್ತೀರಾ. ನಂತರ 1 ಅವರ್ ಎಂಟರ್ಟೈನ್ಮೆಂಟ್, ಮೂವಿ, ಯೂಟ್ಯೂಬ್, ಚಿಲ್ ಮಾಡೋದು, ಸಮಥಿಂಗ್ ಲೈಕ್ ದ್ಯಾಟ್. ಸೈಕ್ಲಿಂಗ್, ಗೇಮ್ಸ್ ಯಾವುದೋ ಒಂದು. ನಂತರ ಮಿನಿಮಮ್ 3 ಅವರ್ಸ್ ಸ್ಟಡಿ. ಅದರಲ್ಲಿ ಅಟ್ಲೀಸ್ಟ್ 1 ಅವರ್ ಸ್ಕಿಲ್ ಕಲ್ತ್ಕೊಳ್ಬೇಕು. ಈ ಶೆಡ್ಯೂಲ್ನ ನೀವು ನೆಕ್ಸ್ಟ್ 60 ಡೇಸ್ವರೆಗೂ ಫಾಲೋ ಮಾಡಬೇಕು. ಇದು ಎಕ್ಸ್ಟ್ರೀಮ್ ಹಾರ್ಡ್ ಅಲ್ಲ, ಆದರೆ ಎಫೆಕ್ಟಿವ್ ಆಗಿ ಡಿಸೈನ್ ಮಾಡಿರೋದು. ಮೋಸ್ಟ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ಇದು ಸೂಟ್ ಆಗುತ್ತೆ. ಅಫ್ಕೋರ್ಸ್ ನೀವು ನಿಮ್ಮ ಲೈಫ್ ಸ್ಟೈಲ್ಗೆ ತಕ್ಕಂತೆ ಅದನ್ನ ಚೇಂಜ್ ಮಾಡ್ಕೊಳ್ಬೋದು, ಆದರೆ ಈ ಎಲ್ಲ ಆ್ಯಕ್ಟಿವಿಟೀಸ್ನ ನೀವು ಕಂಪಲ್ಸರಿ ಆ ಶೆಡ್ಯೂಲಲ್ಲಿ ಇನ್ಕ್ಲೂಡ್ ಮಾಡಬೇಕು. ಆದರೆ ನಿಮ್ಮ ಮನಸ್ಸಲ್ಲಿ ಸ್ಟಡೀಸ್ನ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಹೋದರೆ ಈ ಶೆಡ್ಯೂಲಲ್ಲ, ಪ್ರಪಂಚದಲ್ಲೇ ನಿಮಗೆ ಬೆಸ್ಟ್ ಶೆಡ್ಯೂಲ್ನ ಪ್ರಿಪೇರ್ ಮಾಡಿದ್ರು ಅದು ನಿಮಗೆ ಸೂಟ್ ಆಗಲ್ಲ. ಹೀಗೆ ನಿಮ್ಮ ಫೋಕಸ್ ಎಲ್ಲ ಸಹ ಸ್ಟಡೀಸ್ ಮೇಲೆ ಇರಬೇಕಂದ್ರೆ ಪಾಯಿಂಟ್ ನಂಬರ್ 3, ಮೈಂಡ್ ಕಂಟ್ರೋಲ್. ಫೈಟ್ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ಬಿಲ್ಡ್ ಫೋಕಸ್. ಇಲ್ಲಿ ನಾನು ನಿಮಗೆ ಯಾವುದೇ ಟಿಪ್ಸ್ ಆಗಲಿ ಟ್ರಿಕ್ಸ್ ಆಗಲಿ ಹೇಳಲ್ಲ, ಯಾಕಂದರೆ ಬ್ರೈನ್ನ ಟ್ರಿಕ್ ಮಾಡೋದು ಅನ್ನೋದು ಇಂಪಾಸಿಬಲ್ ಥಿಂಗ್. ನಾವು ಹೇಳೋ ಟಿಪ್ಸ್ ಎಲ್ಲ ಮನಸ್ಸಿಗೆ ಸೇರುತ್ತೆ. ನಮ್ಮ ಬ್ರೈನ್ ಅಂತೂ ಓದೋ ಸಮಯದಲ್ಲಿ ರಿಯಲ್ ಶತ್ರುವಿನ ಹಾಗೆ ಆ್ಯಕ್ಟ್ ಮಾಡುತ್ತೆ, ಬಿಕಾಸ್ ಅದು ನಿಮ್ಮನ್ನ ಡಿಸ್ಟ್ರ್ಯಾಕ್ಟ್ ಮಾಡ್ತಾನೆ ಇರುತ್ತೆ. ಸೊ ನೀವು ನಿಮ್ಮ ಟ್ರಿಕ್ನ ಯೂಸ್ ಮಾಡಿ ಬ್ರೈನ್ನ ಫೂಲ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನೀವೇ ಫೂಲ್ ಆಗ್ತೀರಾ. ಫಾರ್ ಎಕ್ಸಾಂಪಲ್, ತುಂಬ ಜನ ಹೇಳ್ತಾರೆ ನಿಮ್ಮ ಬ್ರೈನ್ಗೆ ಹೇಳಿ ನಾನು ಕೇವಲ 10 ಮಿನಿಟ್ಸ್ ಓದ್ತೀನಿ ಅಷ್ಟೇ ಅಂತ, ಆವಾಗ ನೀವು ಈಸಿಯಾಗಿ ಓದೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ. ಆದರೆ ಬ್ರೈನ್ಗೆ ಅದು ಆಲ್ರೆಡಿ ಗೊತ್ತು 10 ಮಿನಿಟ್ಸ್ ಅನ್ನೋ ವರ್ಡ್ ಜಸ್ಟ್ ಒಂದು ಎಕ್ಸ್ಕ್ಯೂಸ್ ಮಾತ್ರನೇ ಅನ್ನೋದು. ಅದಕ್ಕೆ ಇದೂ ಗೊತ್ತು ನೀನು ಗಂಟೆಗಟ್ಟಲೆ ಓದೋಕ್ಕೆ ನನ್ನ ಟ್ರಿಕ್ ಮಾಡ್ತಿದ್ಯಾ ಅಂತ. ಬ್ರೈನ್ನ ಟ್ರಿಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಬ್ರೈನ್ ಅಲರ್ಟ್ ಆಗಿಬಿಡುತ್ತೆ. ಅದಕ್ಕೆ ನೋ ಫೇಕ್ ಟ್ರಿಕ್ ಅಪ್ರೋಚ್ನ ಪ್ರಿಫರ್ ಮಾಡ್ತೀನಿ. ನಿಜ ಏನಂದರೆ ಇನ್ ಕೇಸ್ ನೀವು ಓದಿಲ್ಲ ಅಂದರೆ ಅದು ಕಂಪ್ಲೀಟಾಗಿ ನಿಮ್ಮ ತಪ್ಪೇ ಅಲ್ಲ. ಯಾಕಂದರೆ ತುಂಬ ಟೀಚರ್ಸ್ ಹೇಳೋ ವಿಧಾನ ಹೇಗಿರುತ್ತೆ ಅಂದರೆ ಅವರು ಹೇಳೋದು ನೋಡಿದ್ರೆ ಓದೋದೇ ಒಂದು ಪನಿಷ್ಮೆಂಟ್ನ ಹಾಗೆ ಅನಿಸುತ್ತೆ. ಸೊ ಬ್ಲೇಮ್ ಮಾಡದೆ ನಿಮ್ಮ ಬ್ರೈನ್ನ ಹ್ಯಾಕ್ ಮಾಡಿ, ಜಸ್ಟ್ ಓದೋಕ್ಕೆ ಶುರು ಮಾಡಿ. ಮೂಡಿದ್ರೂ ಇಲ್ಲ ಅಂದರೂ ಶುರು ಮಾಡಿ. ಬುಕ್ ಮುಂದೆ ಕೂತ್ಕೊಳ್ಳಿ, ಓದೋಕ್ಕೆ ಶುರು ಮಾಡಿ. ಫೋಕಸ್ ಬರ್ತಿಲ್ಲ ಅಂದರೆ ಒಂದು ಸರಿ ನಿಮ್ಮ ಮನೆ ಪರಿಸ್ಥಿತಿ ಹೇಗಿದೆ, ನಿಮ್ಮ ಪೇರೆಂಟ್ಸ್ನ ಪರಿಸ್ಥಿತಿ ಹೇಗಿದೆ ಅಂತ ಆಚೆ ಹೋಗಿ ನೋಡಿ. ನೀವು ಮತ್ತು ಅವರು ನೀವು ಡ್ರೀಮ್ ಮಾಡಿರೋ ಲೈಫ್ನ ಆಲ್ರೆಡಿ ಬದುಕ್ತಿದ್ದೀರಾ? ಅದಕ್ಕೆ ಆನ್ಸರ್ ನೋ ಅಂದರೆ ಆವಾಗ ಅದೇ ನಿಮ್ಮ ಮೋಟಿವೇಶನ್. ನಿಮಗೆ ನಿಮ್ಮ ಮನೆ ಮತ್ತು ಫ್ಯಾಮಿಲಿ ಸಿಚುಯೇಷನ್ ಚೆನ್ನಾಗೇ ಗೊತ್ತು, ಅದನ್ನು ನಿಮಗೆ ಜೆನ್ಯೂನ್ಲಿ ಚೇಂಜ್ ಮಾಡಬೇಕು ಅನ್ನೋದಿರುತ್ತೆ. ಇದು ಯಾವುದೇ ಟ್ರಿಕ್ ಅಲ್ಲ, ಅದು ಟ್ರೂತ್. ಇವಾಗ ನೀವು ಬ್ರೈನ್ಗೆ ಚೀಟ್ ಮಾಡ್ತಿಲ್ಲ, ರಿಯಾಲಿಟಿನ ನೋಡಿಸ್ತಿದ್ದೀರಾ. ನಾನು ಇನ್ನೂ ಟೈಮ್ ವೇಸ್ಟ್ ಮಾಡಿದ್ರೆ ನನ್ನ ಸಿಚುಯೇಷನ್ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಅಟ್ಲೀಸ್ಟ್ ನಿಮ್ಮ ಪೇರೆಂಟ್ಸ್ನ ಬಗ್ಗೆ ಥಿಂಕ್ ಮಾಡಿ. ಅವರು ನಿಮ್ಮ ಮೇಲೆ ಅವರ ಎಂಟರ್ ಸ್ಯಾಲ್ರಿನ ಸ್ಪೆಂಡ್ ಮಾಡ್ತಿದ್ದಾರೆ. ಒಂದು ದಿನ ನೀವು ಸಕ್ಸಸ್ಫುಲ್ ಆಗ್ತೀರಾ ಅಂತ. ಅವರು ಅವರ ಡ್ರೀಮ್ಸ್ನ ಸಪ್ರೆಸ್ ಮಾಡ್ಕೊಳ್ತಿದ್ದಾರೆ ಜಸ್ಟ್ ಫಾರ್ ನಿಮ್ಮ ನೀಡ್ಸ್ನ ಫುಲ್ಫಿಲ್ ಮಾಡೋಕ್ಕೆ. ಎಸ್, ಇದು ಎಮೋಷ್ನಲ್ ಆಗೇ ಇರುತ್ತೆ, ಆದರೆ ಎಮೋಷನ್ನೇ ರಿಯಲ್ ಫಿಯಲ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಪೇರೆಂಟ್ಸ್ ಯಾವುದೋ ಸಿಚುಯೇಷನಲ್ಲಿ ಸ್ಟಕ್ ಆದರು, ನೀವೇ ಅವ್ರನ್ನ ಸೇವ್ ಮಾಡೋಕ್ಕಾಗೋದು. ಇನ್ ಕೇಸ್ ಅವ್ರನ್ನ ಸೇವ್ ಮಾಡಿಲ್ಲ ಅಂದರೆ ಏನೋ ಒಂದು ಕೆಟ್ಟದಾಗಿ ಆಗುತ್ತೆ. ಆವಾಗ ನಿಮ್ಮ ಬ್ರೈನ್ ಈ ರೀತಿ ಥಿಂಕ್ ಮಾಡುತ್ತಾ, ಇರು ಈ ರೀಲ್ ತುಂಬ ಚೆನ್ನಾಗಿದೆ, ಇದನ್ನ ನೋಡಿದ ಮೇಲೆ ಹೋಗ್ತೀನಿ ಅಂತ. ಇಲ್ಲ ಅಲ್ವಾ, ಇಮಿಡಿಯೇಟಾಗಿ ಆ್ಯಕ್ಷನ್ಗೆ ಹೊಂಟೋಗ್ತೀರಾ ಅಲ್ವಾ ಅವ್ರನ್ನ ಸೇವ್ ಮಾಡೋಕ್ಕೆ. ಸೊ ಹಾಗೆ ಮಾಡಿ. ಯಾವಾಗೆಲ್ಲ ನೀವು ಡಿಸ್ಟ್ರಾಕ್ಟೆಡ್ ಆಗಿ ಫೀಲ್ ಆಗ್ತಿರೋ ನಿಮ್ಮ ಮನೆ ಮತ್ತು ಪೇರೆಂಟ್ಸ್ನ ನೆನೆಸ್ಕೊಳ್ಳಿ. ಅವರ ಬಗ್ಗೆ, ಅವರ ಸ್ಯಾಕ್ರಿಫೈಸಸ್ನ ಬಗ್ಗೆ ಥಿಂಕ್ ಮಾಡಿ. ಅದೇ ನಿಮಗೆ ಇನ್ಸ್ಟೆಂಟ್ ಫೋಕಸ್ನ ಕೊಡುತ್ತೆ. ನೆಕ್ಸ್ಟ್ ಪಾಯಿಂಟ್, ಡೋಂಟ್ ಜಸ್ಟ್ ರಿಲೈ ಆನ್ ಓನ್ಲಿ ಸ್ಟಡೀಸ್, ಬಿಲ್ಡ್ ಯುವರ್ ಬಾಡಿ ಆ್ಯಂಡ್ ಸ್ಕಿಲ್. ಈ ಟೈಮಲ್ಲಿ ಬರೀ ಒಂದು ಸ್ಟಡಿ ಮೇಲೆ ಮಾತ್ರ ಡಿಪೆಂಡ್ ಆಗೋದು ಅನ್ನೋದು ಫೂಲಿಶ್ನೆಸ್. ಯಾಕಂದರೆ ನಂತರ ಲೈಫ್ ಮುಂದೆ ಹೋದಾಗ ನೀವು ಸೆಲ್ಫ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ.
ರಾಂಗ್ ಡಿಸಿಷನ್ಸ್ ತಗೊಳ್ಳೋ ಚಾನ್ಸಸ್ ಇದೆ. ಅದಕ್ಕೆ ಈ ವಿಂಟರ್ ಆರ್ಕ್ ಚಾಲೆಂಜಲ್ಲಿ ನಿಮ್ಮ ಬಾಡಿನ ಸಹ ಟ್ರೈನ್ ಮಾಡಿ, ಸ್ಕಿಲ್ನ ಸಹ ಕಲ್ತ್ಕೊಳ್ಳಿ. ಇವನ್ ಅದು ನಿಮ್ಮ ದಿನದಲ್ಲಿ 1 ಅವರ್ಸ್ ಆಗಿದ್ರೂ ಸಾಕು, ಅದು ಮೋರ್ ದೆನ್ ಎನಫ್. ಹೀಗೆ 60 ಡೇಸ್ 60 ಅವರ್ಸ್ ಡೆಡಿಕೇಟ್ ಮಾಡಿದ್ರೆ ನೀವು ತುಂಬ ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳೋಕ್ಕಾಗುತ್ತೆ. ಅದು ಮನಿನ ಅರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸಿಚುಯೇಷನ್ನ ಇಂಪ್ರೂವ್ ಮಾಡೋಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ವಿಂಟರ್ ಆರ್ಕ್ ಅನ್ನೋ ಚಾಲೆಂಜ್ ಜಸ್ಟ್ ಹಾರ್ಡ್ ವರ್ಕ್ಗೋಸ್ಕರ ನಿಮ್ಮನ್ನ ರೆಡಿ ಮಾಡುತ್ತೆ, ನಿಮ್ಮ ರಿಯಲ್ ಕೇಪಬಿಲಿಟಿನ ನಿಮ್ಮ ಮುಂದೆ ಇಡುತ್ತೆ. ಆದರೆ ಇದನ್ನು ನೆನ್ಪಿಟ್ಕೊಳ್ಳಿ, 60 ಡೇಸಲ್ಲಿ ಯಾರೂ ಮಾಸ್ಟರ್ಸ್ ಆಗೋಕ್ಕಾಗಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿರೋ ಹಾಗೆ ವಿಂಟರ್ ಆರ್ಕ್ ಮಾರ್ಕ್ಸ್ನ ಕೊಡಲ್ಲ, ಆದರೆ ಅದನ್ನು ಅಚೀವ್ ಮಾಡೋಕ್ಕೆ ನಿಮ್ಮನ್ನ ಕೇಪಬಲ್ ಆಗಿ ಮಾಡುತ್ತೆ. ಒಬ್ಬ ಸ್ಟೂಡೆಂಟ್ನ ಲೈಫ್ ಹೇಗೆ ಸ್ಟ್ರಕ್ಚರ್ಡ್ ಆಗಿರಬೇಕು ಅದನ್ನು ವಿಂಟರ್ ಆರ್ಕಲ್ಲಿ ಅನ್ನೋದರಲ್ಲಿ ನಾನು ನಿಮಗೆ ಒಂದು ಕ್ಲಾರಿಟಿನ ಪ್ರೊವೈಡ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ. ಶುರು ಮಾಡೋರು ತುಂಬ ಜನ ಇರ್ತಾರೆ, ಆದರೆ ಅದಕ್ಕೆ ಸ್ಟಿಕ್ ಆಗೋದು ರಿಯಲ್ ಅಚೀವರ್ಸ್ಗೆ ಮಾತ್ರನೇ ಸಾಧ್ಯ ಆಗೋದು. ಸೊ 2026ಗೆ ರೀಚ್ ಆಗೋವಾಗ ನೀವು ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿರ್ತೀರ. ನಿಮ್ಮ ಥಿಂಕಿಂಗ್ ಪವರ್, ಜನರನ್ನು ಅರ್ಥ ಮಾಡ್ಕೊಳ್ಳೋ ವಿಧಾನ ತುಂಬಾ ಇನ್ಕ್ರೀಸ್ ಆಗಿರುತ್ತೆ. ಸೊ ಗೈಸ್, ನೀವು ಈ ಚಾಲೆಂಜ್ಗೆ ರೆಡಿ ಇದ್ದೀರಾ? ಒಂದು ವೇಳೆ ನೀವು ಈ ಚಾಲೆಂಜ್ಗೆ ರೆಡಿ ಇದ್ದರೆ ಐ ಆಮ್ ರೆಡಿ ಅಂತ ಕಮೆಂಟ್ ಮಾಡಿ. ಇನ್ ಕೇಸ್ ಗಿವ್ ಅಪ್ ಮಾಡಬೇಕು ಅಂತ ನಿಮ್ಮ ಮೈಂಡ್ ನಿಮಗೆ ಹೇಳಿದ್ರೆ ಪರ್ಪಸ್ನ ಬಗ್ಗೆ ಮಾತ್ರ ಆಲೋಚಿಸಿ. ಸ್ಟ್ಯಾಂಡ್ ಅಪ್ ಆ್ಯಂಡ್ ಮೂವ್ ಫಾರ್ವರ್ಡ್. ಮೇ ಬಿ ನೀವು ಫೇಲ್ ಆಗ್ಬೋದು, ಮೇ ಬಿ ಫ್ಯೂ ಡೇಸ್ ನೀವು ಎಲ್ಲ ಟಾಸ್ಕ್ನ ಮಾಡದೆ ಹೋಗ್ಬೋದು, ಆದರೆ ಕೆಲವು ದಿನಗಳ ಫೇಲ್ಯೂರ್ನಿಂದ ಉಳಿದ ದಿನಗಳನ್ನ ವೇಸ್ಟ್ ಮಾಡಬೇಡಿ. ಪ್ರತಿದಿನ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ, ಇಲ್ಲ ಯೂಸ್ಫುಲ್ ಇರುತ್ತೆ. ಸೊ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಮರೀದೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.